ಸಿಎಂ ಆಗಿ ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಪದಗ್ರಹಣಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಮುಖ್ಯ ಅತಿಥಿಯಾಗಿ ಇನ್ವೈಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಮಾಜಿ ಸಿಎಂಗಳಾದ ಯಡಿಯೂರಪ್ಪ, ಬೊಮ್ಮಾಯಿ, ಶೆಟ್ಟರ್ ಎಲ್ಲರಿಗೂ ಕೂಡ ಇನ್ವಿಟೇಷನ್ ಹೋಗಿದೆ. ಸದಾನಂದ ಗೌಡರು, ವೀರಪ್ಪ ಮೊಯ್ಲಿಗೂ ಕೂಡ ಆಹ್ವಾನವನ್ನು ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇರಳ ಸಿಎಂ ವಿ ಡಿ ಸತೀಶನ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಕೂಡ ಈಗಾಗಲೇ ಆಗಮಿಸಿದ್ದಾರೆ ರಾಜ್ಯಕ್ಕೆ. ಹಿಮಾಚಲದ ಪ್ರದೇಶದ ಸಿಎಂ ಸುಖ್ವೀಂದರ್ ಸಿಂಗ್ಗೂ ಕೂಡ ಇನ್ವಿಟೇಷನ್ ಹೋಗಿ ಅವರು ಕೂಡ ಭಾಗಿಯಾಗ್ತಾರೆ. ಸುಮಾರು 35 VVIPಗಳಿಗೆ ಆಮಂತ್ರಣವನ್ನು ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ದೇವೇಗೌಡರಿಗೆ ಕೊಟ್ಟಿರೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಂಥೇಳಿ, ಯಾಕೆಂದರೆ ದೇವೇಗೌಡರು ರಾಜ್ಯದ ಆಸ್ತಿ, ಮಾಜಿ ಪ್ರಧಾನಿಗಳು, ಜೊತೆಗೆ ಅವರನ್ನು ಇನ್ವಿಟ್ ಕೂಡ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಸುಖೇಶ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ನಿನ್ನೆ ಮ್ಯಾರಥಾನ್ ಮೀಟಿಂಗ್ ಆಗಿತ್ತು, ಇವತ್ತು ಡಿಕೆ ಶಿವಕುಮಾರ್ ಅವರ ಕೈ ಸೇರಿದೆ ಪಟ್ಟಿ ಕ್ಯಾಬಿನೆಟ್ದು ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲವೂ ಅಂದುಕೊಂಡಂತೆ ಇದೆಯಾ ಅಥವಾ ಏನಾದರೂ ಮ್ಯಾಜಿಕ್ ಆಗಿರೋ ಸಾಧ್ಯತೆ ಇದೆಯಾ ಅಂಥೇಳಿ? ಪ್ರೇಮ್, ಇವತ್ತು 10 ಗಂಟೆ ಒಳಗಾಗಿ ಪಟ್ಟಿ ಕೈ ಸೇರುತ್ತೆ. ಯಾಕಂದರೆ ಸ್ವಲ್ಪ ಗೊಂದಲಗಳಿತ್ತು. 1 DCM ಮಾಡಬೇಕಾ 3 DCM ಮಾಡಬೇಕಾ ಅನ್ನೋ ವಿಚಾರದಲ್ಲಿ ಗೊಂದಲ ಆದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾಗಿ ನಾವು ಪಟ್ಟಿನ ಕಳಿಸ್ಕೊಡ್ತೀವಿ, ಇಲ್ಲಾಂದರೆ ಬರುವಾಗ ನಾವೇ ತರ್ತೀವಿ ಅನ್ನುವಂಥದ್ದು ಕೂಡ ವೇಣುಗೋಪಾಲ್ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಹಾಗಾಗಿ 10 ಗಂಟೆ ಒಳಗಾಗಿ ಅಧಿಕೃತವಾಗಿ ಪಟ್ಟಿ ರಾಜ್ಯ ನಾಯಕರಿಗೆ ತಲುಪಲಿದೆ. ಇಲ್ಲ ಅಂದರೆ ತೀರಾ ಗೊಂದಲ ಆದರೆ ಬಹುತೇಕ ಬರುವಾಗಲೇ KC ವೇಣುಗೋಪಾಲ್ ಅವರು ಪಟ್ಟಿಯನ್ನು ತರುವ ಸಾಧ್ಯತೆ ಇದೆ. ಬಂದ ನಂತರದಲ್ಲಿ ರಾಜಭವನಕ್ಕೆ ಅಧಿಕೃತವಾಗಿ ಪಟ್ಟಿ ರವಾನೆ ಆಗುತ್ತೆ. ಹಾಗಾಗಿ ನಿನ್ನೆವರೆಗೂ ಕೂಡ ಏನು ಹೆಸರುಗಳನ್ನ ಅಂತಿಮಪಡಿಸುವ ಕಸರತ್ತು ನಡೆದಿತ್ತು. 10 ಹೆಸರುಗಳು ಬಹುತೇಕ ಅಂತಿಮ ಆಗೋಗಿದೆ. 12 ಹೆಸರುಗಳು ಸೇರ್ಪಡೆ ಮಾಡಬೇಕು. ಇನ್ನೂ 2 ಅಥವಾ 5ವರೆಗೂ ಕೂಡ ಹೆಚ್ಚುವರಿ ಆದರೆ ಮಾಡಬೇಕು. ಅಂಥದ್ದು ಏನಾದರೂ ಹೆಚ್ಚುವರಿ ಹೆಸರುಗಳ ಸೇರ್ಪಡೆ ಇದೆ ಅನ್ನೋದಾದರೆ ಅದನ್ನು ನಾವು ಸೇರಿ ಕಳಿಸ್ಕೊಡ್ತೀವಿ ಅನ್ನುವಂಥದ್ದು ಕೂಡ ಈಗ ಹೈಕಮಾಂಡ್ ತಿಳಿಸಿದೆ ಅನ್ನುವಂಥದ್ದು. ಹಾಗಾಗಿ ಬರುವಂಥ ಹೆಸರುಗಳ ಪಟ್ಟಿಯಲ್ಲಿ 10ಕ್ಕೆ ಅಂತಿಮನ, 12ರಿಂದ 15ವರೆಗೂ ಕೂಡ ಅವಕಾಶವನ್ನು ಕಲ್ಪಿಸಿ ಕೊಡ್ತಾರಾ ಅನ್ನುವಂಥ ಕುತೂಹಲ ಇದೆ. 50%ಗಿಂತ ಎಬೋ ಹೋಗಲ್ಲ, ಬಿಲೋ 50% ಅನ್ನುವಂಥದ್ದಂತೂ ಪಕ್ಕ. ಆದರೆ ಅದರಲ್ಲಿ ಎಷ್ಟು ಜನ ಅನ್ನೋದ್ರ ಅಧಿಕೃತ ಮಾಹಿತಿ ಇನ್ನು ಬರಬೇಕಾಗಿದೆ. ಪ್ರೇಮ್, ಸುಖೇಶ್, ರಾಜ್ಯ ಲೋಕಭವನಕ್ಕೆ ಎಷ್ಟು ಗಂಟೆಗೆ ಶಿಫ್ಟ್ ಆಗಬಹುದು ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಇದೆಯಾ ಲೀಸ್ಟು? ಖಂಡಿತ. ಯಾಕಂದರೆ 10 ಗಂಟೆ ಒಳಗಾಗಿ ಬಹುತೇಕ ರಾಜ್ಯ ನಾಯಕರ ಕೈ ಸೇರುವ ಸಾಧ್ಯತೆ ಹೆಚ್ಚಿದೆ. ಕಳಿಸ್ಕೊಡ್ತೀವಿ ಅನ್ನುವಂಥದ್ದು ಬರುವಾಗ ತರೋದಕ್ಕಿಂತಲೂ ಕೂಡ ಕಳಿಸ್ಲಿಕ್ಕೆ ಈಗ ಈಸಿ. ಹಾಗಾಗಿ ಅದನ್ನು ರವಾನೆ ಆಗುತ್ತೆ. ಬರ್ತಾ ಇದ್ದಂತೆ 10:30 11 ಗಂಟೆ ಒಳಗಾಗಿ ಲೋಕಭವನಕ್ಕೆ ಪಟ್ಟಿ ರವಾನೆ ಆಗ್ಬೋದು. ಆದರೆ ಕಾಂಗ್ರೆಸ್ನಲ್ಲಿ ಒಂದು ಸಮಸ್ಯೆ ಏನು ಅಂದರೆ ಈ ರೀತಿ ರವಾನೆ ಆದಂಥ ಪಟ್ಟಿಗಳು ಕೂಡ ಆಲ್ಟರ್ ಆಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ಕಡೆಗಳಿಗೆಯಲ್ಲಿ ಹೆಸರು ಸೇರ್ಪಡೆ ಕೂಡ ಇರ್ತವೆ. ಹಾಗಾಗಿ ಇಂತಿಷ್ಟೇ ಜನ ಅನ್ನೋದ್ರ ವಿಚಾರದಲ್ಲಿ ಇದುವರೆಗೂ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಕೂಡ ಕ್ಲಾರಿಟಿ ಇಲ್ಲ. ಹೈಕಮಾಂಡ್ ಕೂಡ ಆ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ. 10 ಜನ ಸಚಿವರು ಇರ್ತಾರೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ, ಅವ್ರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಅನ್ನೋದು ಗ್ಯಾರಂಟಿ. ಅದರಿಂದ ಹೊರತುಪಡಿಸಿ 2 ಜಾಸ್ತಿನೋ 5 ಜಾಸ್ತಿನೋ ಅನ್ನುವಂಥದ್ದು ಇನ್ನೂ ಅಂತಿಮವಾಗಬೇಕಾಗಿದೆ. ಹಾಗಾಗಿ 10ರಿಂದ 15ರ ನಡುವೆ ಎಲ್ಲೋ ಒಂದು ಕಡೆ ಹೋಗಿ ನಿಲ್ಲುವಂಥ ಸಾಧ್ಯತೆ ಇದೆ ಅಂಕಿ ಸಂಖ್ಯೆಗಳು. ಹಾಗಾಗಿ ಬಹುತೇಕ ಸಚಿವ ಸ್ಥಾನದ ಆಕಾಂಕ್ಷಿಗಳು, ಶಾಸಕರುಗಳೆಲ್ಲ ಬೆಂಗಳೂರಲ್ಲೇ ಇರೋದ್ರಿಂದ ಅಂಥ ಗೊಂದಲ ಏನಾಗಲ್ಲ. ತಕ್ಷಣಕ್ಕೆ ಅವರಿಗೆ ಮಾಹಿತಿಯನ್ನು ರವಾನಿಸಬಹುದು. ಈ ನಿಟ್ಟಿನಲ್ಲಿ ಕಾದು ನೋಡುವಂಥ ತಂತ್ರಕ್ಕೆ ರಾಜ್ಯ ನಾಯಕರುಗಳು ಕೂಡ ಮೊರೆ ಹೋದಂತೆ ಕಾಣಿಸ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ 10:30 11 ಗಂಟೆಯ ನಂತರ ಕ್ಯಾಬಿನೆಟ್ ವಿಚಾರದಲ್ಲಿರುವಂತಹ ಗೊಂದಲಗಳಿಗೆ, ಕುತೂಹಲಗಳಿಗೆ ತೆರೆ ಬೀಳುವಂತಹ ಸಾಧ್ಯತೆ ಇದೆ. ಬಟ್ ಪಟ್ಟಿ ಫೈನಲ್ ಆಗಿದೆ. ಬಟ್ ಪಟ್ಟಿಯ ಒಳಗಿರುವಂತಹ ಶಾಸಕರುಗಳ ಹೆಸರು ಏನು ಅನ್ನೋದು ಇಲ್ಲಿಗೂ ಕೂಡ ಈ ಕ್ಷಣದವರೆಗೂ ಕೂಡ ರಿವೀಲ್ ಆಗಿಲ್ಲ. ಬಹುತೇಕ 10 ಜನ ಹಿರಿಯ ಶಾಸಕರುಗಳಿಗೇನೆ, ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿರೋರಿಗೇನೆ ಮಣೆ ಹಾಕೋದು ಫಿಕ್ಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ.